ಮಾಣಿಕ್ಯನಹಳ್ಳಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳನ್ನೇ ಮೀರಿಸುವ ಹಾಗೆ ನವೀಕರಣಗೊಂಡು ಕೊಡುಗೈ ದಾನಿ ಸಮಾಜ ಸೇವಕ ಶ್ರೀ ಬಾಲ ಭೈರವೇಶ್ವರ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ಹಾಗೂ ಗ್ರಾಮದ ಯಜಮಾನರು ಸ್ಥಳೀಯ ಮುಖಂಡರುಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲು ಸಿದ್ಧವಾಗುತ್ತಿದೆ. ಹೌದು, ಮಾಣಿಕ್ಯನಹಳ್ಳಿ ಸರ್ಕಾರಿ ಶಾಲೆ ಸಮಾಜ ಸೇವಕರಾದ ಶ್ರೀ ಅರವಿಂದ್ ರಾಘವನ್ ರವರ ಸಹಾಯ ಹಸ್ತದಿಂದ ಸುಮಾರು 12 ಲಕ್ಷ ರು ವೆಚ್ಚದಲ್ಲಿ ಶಾಲೆಯ ಎಲ್ಲ ಕೊಠಡಿಗಳಿಗೆ ಬಣ್ಣದ ವ್ಯವಸ್ಥೆ, ನೆಲ ಹಾಸಿಗೆ ಟೈಲ್ಸ್, ಸುಂದರವಾದ ಮಾಣಿಕ್ಯ ರಂಗಮಂದಿರ, ವಿಶಾಲವಾದ ಆಟದ ಮೈದಾನ, ಮಕ್ಕಳು ಕಲಿಕಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಆಟದ ಸಾಮಗ್ರಿಗಳು, ಶಾಲೆಯ ಶಿಕ್ಷಕರಿಗೆ ಮಕ್ಕಳ ಕಲಿಕೆಗೆ ಅವಶ್ಯಕವಾಗಿರುವ ಲ್ಯಾಪ್ಟಾಪ್, ಕಂಪ್ಯೂಟರ್ಗಳನ್ನು ನೀಡಿ ಸರ್ಕಾರಿ ಶಾಲೆಯನ್ನು ಸುಂದರವಾಗಿ ನವೀಕರಣಗೊಳಿಸಿರುವ ಶ್ರೀ ಅರವಿಂದ್ ರಾಘವನ್ ರವರ ಬಗ್ಗೆ ನಿವೃತ್ತ ಶಿಕ್ಷಕರಾದ ಮಾಣಿಕ್ಯನಹಳ್ಳಿ ಎಂಡಿ ಮರಿಸ್ವಾಮಿಗೌಡ ಹಾಗೂ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ವಿನೋದ ಕೆಎಂ ಮತ್ತು ಶಿಕ್ಷಕರಾದ ಮಾಣಿಕ್ಯನಹಳ್ಳಿ ರವಿರವರು ಮಾತನಾಡಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಶಕ್ತಿ ನ್ಯೂಸ್ ಕನ್ನಡ ಟಿವಿ ನ್ಯೂಸ್ ಬ್ರೋ ಮಧು ಬಿ ಗೌಡ, ಬೀರಶೆಟ್ಟಹಳ್ಳಿ. ನನ್ನ ಹೆಸರು ವಿನೋದ ಕೆಎಂ ಅಂತ ಹೇಳಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಣಿಕ್ಯನಹಳ್ಳಿ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಒಟ್ಟು 3 ಶಿಕ್ಷಕರಿದ್ದೀವಿ. ನಾವು ಈ ಶಾಲೆಗೆ 2019ನೇ ಸಾಲಿನಲ್ಲಿ ಬಂದ ನೆಕ್ಸ್ಟ್ ತಿಂಗಳಲ್ಲೇ ನಲಿಕಲಿ ಮಕ್ಕಳಿಗೆ ಚೇರು ಟೇಬಲ್ ವ್ಯವಸ್ಥೆ ಬೇಕು ಅಂದ ತಕ್ಷಣ ನಾನು ನಿಜವಾಗ್ಲೂ ಇಷ್ಟು ನಿರೀಕ್ಷೆನೆ ಮಾಡೇ ಇರಲಿಲ್ಲ. ಆಯಿತು ತೊಗೊಂಡು ಬಂದ್ರಮ್ಮ, ನಾನು ಅಮೌಂಟ್ ಹಾಕ್ತೀನಿ ಅಂತೇಳಿ ನಾವು ನಿಜವಾಗ್ಲೂ ನಿರೀಕ್ಷೆಗೆ ಮೀರಿದ್ದು ಸರ್. ಯಾಕೆಂದರೆ ನಾನು ಇದು ಹಿಂದೆ ಇದ್ದಂಥ ಮಂಡ್ಯ ತಾಲೂಕಲ್ಲಿ ಇದನ್ನು ನಾನು ನೋಡೇ ಇರಲಿಲ್ಲ. ಇಷ್ಟು ದಾನಿಗಳಿದ್ದಾರೆ ಅಂತ ನೋಡಿದ್ದೆ ಅವತ್ತು ಫಸ್ಟು. ಅದ್ರ ನೆಕ್ಸ್ಟ್ ಡೇ ಹೋಗಿ ನಾವು ಮಂಡ್ಯಕ್ಕೆ ಹೋಗಿ ಮಕ್ಕಳಿಗೆ ರೌಂಡ್ ಟೇಬಲು ಚೇರ್ಗಳೆಲ್ಲ ತಂದವು. ಅದ್ರ ಮಧ್ಯದಲ್ಲಿ ನಿಮ್ಗೆ ಏನು ಬೇಕು ನಾನು ಕೇಳಿ, ನೀವೇನು ಬೇಕು ಕೇಳಿ. ಇಷ್ಟು ಉದಾರಿಗಳನ್ನು ನಾನು ಕಂಡಿದ್ದೇ ಇಲ್ಲ ಇಷ್ಟು ಜೀವನದಲ್ಲಿ. ಈ ವರ್ಷ ಅಂತೂ 2026-27ನೇ ಮೊದಲನೇ ವರ್ಷದ ಶೈಕ್ಷಣಿಕ ಪ್ರಾರಂಭದಲ್ಲೇ ನಮ್ಮ ಸ್ಕೂಲ್ ಇಷ್ಟು ಅದ್ದೂರಿಯಾಗಿ ಕಾಣಿಸ್ತಿದೆ. ಪ್ರತಿಯೊಬ್ಬರು ತುಂಬ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಾಗಿದೆ ಸ್ಕೂಲು. ಇದಕ್ಕೆಲ್ಲ ತುಂಬ ಮುಖ್ಯ ಕಾರಣ ಅರವಿಂದ್ ರಾಘವನ್ ಸರು. ನಾನು ತುಂಬ ಆಭಾರಿಯಾಗಿದ್ದೀವಿ ಸರ್. ನಾವೆಲ್ಲ ಶಿಕ್ಷಕರು ಇಷ್ಟೊಂದು ಮಾಡಿಕೊಟ್ಟಂತಹ ದೇವರ ರೂಪ ಅನ್ನೋದನ್ನೇ ಸರ್ ಹೇಳ್ದಂಗೆ ಅವರು ದೇವರ ರೂಪನೇ, ಕೇಳ್ದೇ ಹೊರ ಕೊಡ್ತಾರೆ ಅಂತಾರಲ್ಲ, ಆ ರೀತಿ ಅರವಿಂದ್ ರಾಘವನ್ ಸರು ನಮ್ಮ ಶಾಲೆಯನ್ನು ರಂಗುಗೊಳಿಸಿರುವಂಥವ್ರು ಆಗ್ಬೋದು, ಅಥವಾ ಟೈಲ್ಸ್ ಹಾಕಿ ನಮ್ಮ ಮಕ್ಕಳಿಗೆ ಸೇಫ್ಟಿನ ಕಾಪಾಡಿರ್ಬೋದು. ಆಮೇಲೆ ಅವರು ಇನ್ನೂ ಅವರ ಎಕ್ಸ್ಪೆಕ್ಟೇಷನ್ ಇದೆ, ತುಂಬ ಚೆನ್ನಾಗಾಗಬೇಕು, ಅದಾಗಬೇಕು, ಇದಾಗಬೇಕು. ಅದನ್ನೆಲ್ಲ ಅವರ ನಿರೀಕ್ಷೆಯಂತೆ ನಾವು ಅದನ್ನು ಕೈ ಜೋಡಿಸಿ ಮಾಡ್ತೀವಿ. ಇಷ್ಟೊಂದು ದಾನದ ರೂಪದಲ್ಲಿ, ಅಂದರೆ ಅವ್ರಿಗೆ ದಾನ ಅಂತನ್ನೋದಕ್ಕಿಂತ ನಮ್ಮ ಶಾಲೆ ಚೆನ್ನಾಗಾಗಬೇಕು. ನನ್ನೂರು ಅಂತ ಹೇಳ್ತಾರೆ ಮಾಣಿಕ್ಯನಹಳ್ಳಿನ. ನಾನು ಈ ಗ್ರಾಮದವರು ಅಂತ ಅಂದ್ಕೊಳ್ಳಿ ನನ್ನನ್ನು ಅಂತ. ಈ ಮಾಣಿಕ್ಯನಹಳ್ಳಿ ಗ್ರಾಮದ ಮಗನಾಗಿ ಇಷ್ಟನ್ನೆಲ್ಲ ಮಾಡಿಕೊಟ್ಟಿರುವಂಥವ್ರಿಗೆ ನಾವು ತುಂಬುವುದೇ ಧನ್ಯವಾದಗಳನ್ನು ಹೇಳ್ತೀವಿ. ಇದೇ ರೀತಿ ನಮ್ಮ ನಿರೀಕ್ಷೆಯನ್ನು ಪೂರೈಸೋಕ್ಕೆ ಅವ್ರಿಗಿನ್ನೂ ದೇವರು ಆಯಸ್ಸು ಆರೋಗ್ಯನ ಕೊಡಲಿ, ಅವ್ರನ್ನ ಕಾಪಾಡಲಿ. ಇನ್ನೂ ಅಷ್ಟು ವರ್ಷಗಳ ಕಾಲ ಅವರು ಇದೇ ರೀತಿ ಸೇವೆಯನ್ನು ನಮ್ಮ ಶಾಲೆಗೆ ಅಲ್ಲದೇನೆ ನಮ್ಮಂಥ ಸರ್ಕಾರಿ ಶಾಲೆಗಳನ್ನು ಇನ್ನಷ್ಟು ಜೀರ್ಣೋದ್ಧಾರ ಮಾಡಲಿ ಅನ್ನೋದು ನಮ್ಮ ಆಸೆ ಸರ್. ಥ್ಯಾಂಕ್ ಯು.
ಹೆಸರು MD ಮರಿಸ್ವಾಮಿಗೌಡ, ನಿವೃತ್ತ ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ. ನನ್ನ ಸ್ವಂತ ಊರು ಮಾಣಿಕ್ಯನಹಳ್ಳಿ. ಶ್ರೀಯುತ ಅರವಿಂದ್ ರಾಘವೇಂದ್ರವರು ನಮ್ಮ ಮಾಣಿಕ್ಯನಹಳ್ಳಿ ಶಾಲೆಗೆ 2006ನೇ ಇಸ್ವಿಯಲ್ಲಿ ಪಾದಾರ್ಪಣೆಯನ್ನು ಮಾಡಿ ಅಲ್ಲಿಂದ 20 ವರ್ಷಗಳ ಕಾಲ ಸತತವಾಗಿ ಮಾಣಿಕ್ಯನಹಳ್ಳಿ ಶಾಲೆಯನ್ನು ಕೇಂದ್ರವಾಗಿಟ್ಟುಕೊಂಡು ಅವರು ನಮ್ಮ ಪಾಂಡವಪುರ ತಾಲೂಕಿಗೆ ಪೂರ್ವದಿಂದ ಪಶ್ಚಿಮದವರೆಗೆ, ಉತ್ತರದಿಂದ ದಕ್ಷಿಣದವರೆಗೆ ಎಲ್ಲ ಬಡ ಮಕ್ಕಳ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಜೊತೆಗೆ ಅಂಗನವಾಡಿಗಳು ಒಳಗೊಂಡಂತೆ ಅವರು ಸಾಕಷ್ಟು ಸಹಾಯವನ್ನು ಇದುವರೆಗೂ ನೀಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆಯೂ ಸಹ ಇರ್ತಿದ್ದಾರೆ. ಅದರಲ್ಲಿ ನಮಗೆ ಅರವಿಂದ್ ರಾಘವನ್ ಸರ್ ಬಗ್ಗೆ ನಾವು ಹೇಳಬೇಕು ಅಂದರೆ, ಅವರು ಮೂಲತಃ ಬೆಂಗಳೂರಿನವರಾಗಿದ್ದು, ಅವರು 2006ನೇ ಇಸ್ವಿನಲ್ಲಿ ನಮ್ಮ ಮಾಣಿಕ್ಯನಹಳ್ಳಿ ಸರ್ವೇಯರ್ ಶಂಕರ್ ಅವರ ಸಹಕಾರದಿಂದ ನಮ್ಮ ಶಾಲೆಗೆ ಬಂದರು. ನಾನು ಆಗ 2006ನೇ ಇಸ್ವಿನಲ್ಲಿ 12ರವರೆಗೆ ನಮ್ಮ ಮಾಣಿಕ್ಯನಹಳ್ಳಿ ಶಾಲೆಯಲ್ಲಿ ನಾನು ಸಹ ಒಬ್ಬ ಸಹಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೆ. ಆಗ ಅರವಿಂದ್ ರಾಘವನ್ ಸರ್ ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಈ ಶಾಲೆಗೆ ಬೇಕಾದಂತಹ ಮೂಲ ಸೌಕರ್ಯಗಳ ಬಗ್ಗೆ ಒಂದು ಪಟ್ಟಿ ಮಾಡಿ ಸರ್ ಅಂತ ನನಗೆ ತಿಳಿಸಿದ್ರು. ಆಗ ನಾನು ಸ್ವಲ್ಪ ಹಂಚ್ಕೊಂಡು, ಯಾರೂ ಸಹ ಸಹಾಯ ಮಾಡೋರು ಇಷ್ಟೆಲ್ಲ ಸಹಾಯ ಮಾಡ್ತಾರೆ ಅಂದ್ಬಿಟ್ಟು ಕೆಲವು ವಸ್ತುಗಳನ್ನು ಮಾತ್ರ ನಾನು ಬರವಣಿಗೆ ರೂಪದಲ್ಲಿ ಕಳಿಸಿದಾಗ ಅವ್ರು ಹೇಳಿದ್ರು, ಮರಿಸ್ವಾಮಿಗೌಡ್ರೆ, ನೀವು ಈ ಶಾಲೆಗೆ ಅಗತ್ಯ ಮೂಲ ಸೌಕರ್ಯಗಳು ಅಂದರೆ ಏನೇನು ಬೇಕು ಎಲ್ಲವನ್ನು ಕೇಳಿದ್ರು. ಆಗ ನಾನು ಸುಮಾರು 4 ಲಕ್ಷಗಳ ರು ವೆಚ್ಚದಲ್ಲಿ ಇರುವಂಥ ಕೆಲವು ಸಾಮಾನುಗಳನ್ನು ಪಟ್ಟಿ ಮಾಡಿದೆ. ಉದಾಹರಣೆಗೆ ಆಫೀಸ್ ರೂಮಿಂದ ಹಿಡಿದು ಶಾಲಾ ತರಗತಿವರೆಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಹೇಳೋದು. ಮೂಲತಃ ಮಕ್ಕಳ ಬಿಸಿ ಊಟದ ಬಗ್ಗೆ ನಾನು ಪ್ರಾರಂಭಿಸಿದೆ. ಮಕ್ಕಳಿಗೆ ಪ್ಲೇಟ್ ಮತ್ತು ಲೋಟಗಳನ್ನು ಪ್ರಾರಂಭ ಮಾಡಿ, ನಂತರ ಮಕ್ಕಳಿಗೆ ವಾರ್ಷಿಕೋತ್ಸವದಲ್ಲಿ ಡ್ರಾಮಾ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅವಕ್ಕೆಲ್ಲ ಬೇಕಾದಂಥ ಪರಿಕರಗಳನ್ನು, ಮತ್ತು ಮಕ್ಕಳಿಗೆ ಕುಳಿತುಕೊಳ್ಳಲು ಒಂದು ಕೆಲವು ಚೇರ್ಗಳ ವ್ಯವಸ್ಥೆಗಳನ್ನು ಮಾಡೋದು, ಮತ್ತು ಎಲ್ಲ ಶಿಕ್ಷಕರಿಗೂ ಸಹ ಆಫೀಸ್ ರೂಮಲ್ಲಿ ಕೂತ್ಕೊಳ್ಳೋಕ್ಕೆ ಎಲ್ಲ ಒಂದು ಅಲ್ಮೇರೆಗಳು, ಹಾಗೆ ಬೀರುಗಳು ಎಲ್ಲವನ್ನು ಸಹ ಪಟ್ಟಿ ಮಾಡಿ ನಾವು ಮತ್ತು ಗ್ರಾಮಸ್ಥರು ಒಳಗೊಂಡಂತೆ ನಮ್ಮ ಶಂಕರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿಗೆ ಹೋಗಿ ದೊಡ್ಡ ಒಂದು ಕಂಟೈನರ್ ಅಥವಾ ಕ್ಯಾಂಟರನ್ನಲ್ಲಿ ನಾವು 4 ಲಕ್ಷ ರೂಗಳ ಸಾಮಾನುಗಳನ್ನು ಇಲ್ಲಿ ತಂದು, ಆಗ ನಮ್ಮ ಶಾಲೆ ಸುಮಾರು 10 ಮಂದಿ ಶಿಕ್ಷಕರನ್ನು ಒಳಗೊಂಡಂತೆ ಸುಮಾರು 280ರಿಂದ 320 ಮಕ್ಕಳು ಇದ್ದರು. ಅದರಲ್ಲೂ ಸಹ ಅಲ್ಲಿಂದ ಇಲ್ಲಿವರೆಗೂ ಶ್ರೀಯುತ ರಾಘವೇಂದ್ರವರನ್ನು ನಾವು ಜ್ಞಾಪಿಸ್ಕೊಳ್ತಾ, ಪ್ರತಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅವರನ್ನೇ ನಮ್ಮ ಈ ಶಾಲೆಗೆ ದತ್ತು ಪುತ್ರರು, ಅವರು ನಮ್ಮ ಮಾಣಿಕ್ಯನಹಳ್ಳಿ ಪುತ್ರರು ಅಂತ ಹೇಳ್ತಾಯಿದ್ರು. ಅವರನ್ನು ನಾವು ಯಾವ ರೂಪದಲ್ಲಿ ನಾವು ಅಂದ್ಕೊಂಡಿದ್ದೀವಿ ಅಂದರೆ, ಅವರು ಒಬ್ಬರು ದೇವರ ಸಮಾನ. ಸಾಮಾನ್ಯವಾಗಿ ಮಕ್ಕಳ ರೂಪದಲ್ಲಿ ದೇವರು ಬರ್ತಾರೆ, ಆದರೆ ನಮ್ಮ ಅರವಿಂದ್ ರಾಘವನ್ ಸರ್ ಅವರ ರೂಪದಲ್ಲಿ ಆ ಭಗವಂತ ಬಂದು ನಮ್ಮ ಇಡೀ ನಮ್ಮ ಮಾಣಿಕ್ಯನಹಳ್ಳಿ ಕೇಂದ್ರವಾಗಿಟ್ಕೊಂಡು ಇಡೀ ನಮ್ಮ ಪಾಂಡವಪುರ ತಾಲೂಕಿಗೆ ಮೊದಲು ಪಂಚಾಯಿತಿ ಮಟ್ಟದಲ್ಲಿ, ನಂತರ ಹೋಬಳಿ ಮಟ್ಟದಲ್ಲಿ, ನಂತರ ತಾಲೂಕು ಮಟ್ಟದಲ್ಲಿ ಅವರು ಹಬ್ಬಿಸಿ, ಅದರಲ್ಲೂ ವಿಶೇಷವಾಗಿ ಎಲ್ಲರ ಏನು ರಾಜಕೀಯ ಮುಖಂಡರುಗಳ ಗಮನವನ್ನು ಸೆಳೆದು ಅವರೆಲ್ಲರಿಗೂ ಒಪ್ಪುವಂತೆ, ಅದರಲ್ಲೂ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿದ್ದರು, ಸಚಿವರಾಗಿದ್ದರು, ಅವರ ಒಡನಾಡಿಯಾಗಿ, ಸ್ನೇಹಿತರಾಗಿ, ಅವರ ಮಾರ್ಗದರ್ಶನದಲ್ಲಿ ಇವರು ಇದುವರೆಗೆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಈಗ ಆಯ್ಕೆಯಾಗಿರ್ತಕ್ಕಂಥ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣನವರು ಶಾಸಕರು, ಮೇಲ್ಕೋಟೆ ಕ್ಷೇತ್ರ, ಪಾಂಡವಪುರ ತಾಲೂಕು, ಅವರನ್ನೂ ಸಹ ಒಳಗೊಂಡಂತೆ ನಮ್ಮ ಪಾಂಡವಪುರ ತಾಲೂಕನ್ನು ಒಂದು ಶೈಕ್ಷಣಿಕವಾಗಿ ಮಾದರಿಯಾಗಿ ಮಾಡಬೇಕು ಅನ್ನೋದು ಅವರ ಒಂದು ಉದ್ದೇಶ. ಅದರಲ್ಲೂ ಸಹ ಅವರು ಈಗ ಎಲ್ಲಿ ಸಿಕ್ಕಲ್ಲಿ ಅವರಲ್ಲಿ ಅಲ್ಲೇ ಅಲ್ಲೇ ಬಹುಮಾನ ಕೊಡುವಂಥ ಕೆಲಸಗಳನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೇಗೆ ಅಂದರೆ, ತಾವು ನನಗೆ ಒಂದು ಮಾತನ್ನು ಕೇಳಿದ್ರಿ, ಸರ್ ಅರವಿಂದ್ ರಾಘವನ್ ಸರ್ ಹೇಗೆ ಅಂದರೆ, ಇಲ್ಲ ಸರ್, ನಿಮ್ಮ ಒಳಗೊಂಡಂತೆ, ನಮ್ಮ ಮೀಡಿಯಾದರ ಒಳಗೊಂಡಂತೆ, ಮತ್ತು ಬಡ ಮಕ್ಕಳನ್ನು ಒಳಗೊಂಡಂತೆ, ಮತ್ತು ಎಲ್ಲ ರೀತಿಯಲ್ಲೂ ಸಹ ಬರೀ ಶೈಕ್ಷಣಿಕವಾಗಿ ಅಲ್ಲದೆ ಕೆಲವು ಆಕಸ್ಮಿಕವಾಗಿ
ಮರಣ ಹೊಂದಿದಂಥ ಆ ಫ್ಯಾಮಿಲಿಗೆ ಭೇಟಿ ಕೊಟ್ಟು ಅವ್ರಿಗೆ ಸಾಂತ್ವನವನ್ನು ಹೇಳಿ ಅವರ ಕೈಲಾದಷ್ಟು ಮಟ್ಟಿಗೆ ಅವರು ಸಹಾಯವನ್ನು ನೀಡ್ಕೊಂಡು ಬಂದಿದ್ದಾರೆ. ಈಗಲೂ ಸಹ ಬರ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಪಾಂಡುಪುರ ಜೂನಿಯರ್ ಕಾಲೇಜಿನಲ್ಲಿ ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ರು. ಅವರ ಮಗ ಒಳ್ಳೆ ಪರ್ಸೆಂಟೇಜನ್ನು ತಗೊಂಡು ಅವ್ರು ಯಾವ ಒಂದು ಜನಾಂಗ ಅಂದರೆ ವಿಜಯ ಕಾಲೇಜ್ ಪಕ್ಕದಲ್ಲಿ ಒಂದು ಸೆಡ್ ಹಾಕ್ಕೊಂಡು ನಾವು ಹಂದಿಗಳನ್ನು ಸಾಕೊಂಡು ಅವರ ಮಗನಾಗಿ ಅವನು ತುಂಬ ಪರ್ಸೆಂಟೇಜ್ ತೊಗೊಂಡೋಗಿ ಅವ್ರಿಗೆ ಫೀಸು ಕಟ್ಟೋಕ್ಕಾಗಲ್ಲ ಸರ್, ನನಗೆ BE ಸೀಟ್ ಸಿಗ್ತಿದೆ ಸರ್, ನಾನು ಮೆಡಿಕಲ್ಲು ಆಗ್ತಾ ಇದ್ದೀನಿ ಅಂದರು. ಅವರು ನೀನು ಎಲ್ಲಿದ್ದೀಯಪ್ಪ, ನೀನು ಮಾಸ್ ಕಾರ್ಡ್ ತಗೊಂಡು ತಕ್ಷಣ ನೀನು ಬಾಪ ಪಾಂಡುಪುರಕ್ಕೆ ಅಂದರು. ಆಗ ಪಾಂಡುಪುರ ಕೆರೆ ಕೊಡಿ ಹತ್ರ ನಾನು ಹೋಗಿ ಆ ಹುಡುಗನ ನಿಲ್ಲಿಸ್ಕೊಂಡಾಗ ಅಲ್ಲಿ ಎಷ್ಟು ಫೀಸು, ನೀನು ಓದೋ ತನಕನೂ ಸಹ ನಾನು ಫೀಸನ್ನು ನಾನು ಭರ್ತಿ ಮಾಡ್ತೀನಿ, ನೀನು ಚೆನ್ನಾಗಿ ಓದಪ್ಪ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ಅಂತಾರೆ. ಅಂಥ ಉದಾಹರಣೆಗಳು ನಮ್ಮ ಪಾಂಡುಪುರದಲ್ಲಿ ಸಾಕಷ್ಟು ಇದ್ದಾವೆ. ಉದಾಹರಣೆಗೆ ಇನ್ನೊಂದು, ಮಕ್ಕಳಿಗೆ ಲ್ಯಾಪ್ಟಾಪ್ಗಳು ವಿತರಣೆ, ಅಂಗನವಾಡಿಗಳಿಗೆ ಮಕ್ಕಳು ಕುಳಿತುಕೊಳ್ಳಲು ಅವರ ಪರಿಕರಗಳು ಮತ್ತು ಊಟ ಮಾಡಬೇಕಾದ್ರೆ ಆ ಪಾತ್ರೆ ಪರಿಕರಗಳು ಎಲ್ಲವನ್ನೂ ಸಹ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಸುಮಾರು ನಮ್ಮ ಪಾಂಡುಪುರ ತಾಲೂಕಿನಲ್ಲಿ ಒಟ್ಟಾರೆ 130 ಅಂಗನವಾಡಿಗಳಿವೆ, 86 ಶಾಲೆಗಳು, ಎಲ್ಲವಕ್ಕೂ ಸಹ ಸಾಮಾನ್ಯವಾಗಿ ಅವರ ಅಂದಾಜು ಮೊತ್ತ ನಮ್ಮ 2006ರಿಂದ 2026ವರೆಗೆ 18 ಕೋಟಿ 50 ಲಕ್ಷ ರೂಗಳ ವೆಚ್ಚದಲ್ಲಿ ಖರ್ಚು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಅವರ ಆಸೆ ಅಷ್ಟೇ, ನಾನು ಶೈಕ್ಷಣಿಕವಾಗಿ ಎಲ್ಲ ಮಕ್ಕಳು ಸಹ ಚೆನ್ನಾಗಿ ಓದಬೇಕು ಅನ್ನೋದೇ ಅವರ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅವ್ರಿಗೆ ಆ ದೇವರು ಮತ್ತೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಇದೇ ರೀತಿ ನಮ್ಮ ಪಾಂಡುಪುರ ತಾಲೂಕಿನಾದ್ಯಂತ, ಜೊತೆಗೆ ಇನ್ನೊಂದು ಮೊನ್ನೆ ನಾಗಮಂಗಲ ತಾಲೂಕು ಅಲ್ಲೂ ಸಹ ಹೋಗಿದೆ, ಅಲ್ಲಿಗೂ ಸಹ ಸಹಾಯವನ್ನು ಮಾಡಿ ಅವರು ಖಾಸಗಿ ಶಾಲೆಯಾಗಿರ್ಬೋದು, ಮತ್ತು ಸರ್ಕಾರಿ ಪ್ರೌಢಶಾಲೆಗಳು, ಪ್ರಾಥಮಿಕ ಶಾಲೆಗಳು, ಅಂಗನವಾಡಿ ಕೇಂದ್ರಗಳು ಆಗಿರ್ಬೋದು, ಜೊತೆಗೆ ದೇವಸ್ಥಾನಗಳಾಗಿರ್ಬೋದು, ಇಷ್ಟೆಲ್ಲವನ್ನು ಅವರು ಸಹಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಅವ್ರನ್ನ ಜ್ಞಾಪಿಸ್ಕೋಬೇಕು ಅಂದರೆ ಶಂಕರವರ ನೇತೃತ್ವದಲ್ಲಿ ಪ್ರಾರಂಭದಲ್ಲಿ ನಮ್ಮ ಮಾಣಿಕಳ್ಳಿ ಅವರ ಬಾಲಭೈರವೇಶ್ವರ ಎಜುಕೇಷನಲ್ ಟ್ರಸ್ಟ್ನ ಹೆಸರಿನಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ. ಆ ಮಾಣಿಕಳ್ಳಿಯಲ್ಲಿ ಏನೇನು ಕೊರತೆ ಇದೆ ಅಷ್ಟೆಲ್ಲವನ್ನು ಸಹ ನಾನು ನೀಗಿಸ್ತೀನಿ ಅಂದ್ಬಿಟ್ಟು ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಪ್ರಾರಂಭದಲ್ಲಿ ನಮ್ಮ ಬಾಲಭೈರವೇಶ್ವರ ಸಮುದಾಯ ಭವನಕ್ಕೆ ಅಟ್ ಎ ಟೈಮ್ ಒಂದು ಬಾರಿಗೆ 10,000 ಮಂದಿ ಊಟವನ್ನು ಮಾಡಬೇಕು ಅಂತ ಪಾತ್ರ ಪರಿಕಾರಗಳನ್ನು ನೀಡಿದ್ರು. ಅವರು ಊಟ ಮಾಡಿ ಅರವಿಂದ್ ಡ್ರ್ಯಾಗನ್ ಇತ್ತೀಚೆಗೆ ನಮ್ಮ ಬಾಲಭೈರವೇಶ್ವರ ದೇವಸ್ಥಾನಕ್ಕೆ ಒಂದು ಕೊಠಡಿ ಮತ್ತು 10,000 ಮಂದಿಗೆ ಊಟ ಮಾಡುವ ಪರಿಕರಗಳು, ಜೊತೆಗೆ 2006ರಲ್ಲಿ ನಮ್ಮ ಮಾಣಿಕಳ್ಳಿ ಶಾಲೆಗೆ ರಿನೋವೇಷನ್ ಅಂದರೆ ನವೀಕರಣಗೊಳಿಸಬೇಕು ಅಂದ್ಬಿಟ್ಟು ಸುಮಾರು 12 ಲಕ್ಷ ರೂಗಳ ವೆಚ್ಚದಲ್ಲಿ ಶಾಲೆಗೆ ಸುಣ್ಣ ಬಣ್ಣ ಮತ್ತು ಫ್ಲೋರು ಟೈಲ್ಸ್ಗಳು ಎಲ್ಲ ರೀತಿಯಿಂದ ಆ ಒಂದು ಕಿಟಕಿ ಭಾಗಗಳು ರಿಪೇರಿ, ಜೊತೆಗೆ ನಮ್ಮ ಮಾಣಿಕಳ್ಳಿ ಗೇಟ್ನಲ್ಲಿ ಗೇಟ್ನಲ್ಲಿ ಆರ್ಚನ್ನು ತಯಾರು ಮಾಡ್ಕೊಳ್ಳೋದು, ಇಷ್ಟೆಲ್ಲವನ್ನು ಸಹ ನಮ್ಮ ಮಾಣಿಕಳ್ಳಿ ಶಾಲೆಗೆ ಅವರು ಮಾಡಿದ್ದಾರೆ. 2006ನೇ ಇಸ್ವಿನಲ್ಲಿ. ಇದಲ್ಲದೆ ನಮ್ಮ ಪಾಂಡುಪುರ ತಾಲೂಕಿನ ಬೆಟ್ಟಹಳ್ಳಿ, ಗಿರಿಯಾರಹಳ್ಳಿ ಮತ್ತು ಬೀರ್ಶೆಟ್ಟಹಳ್ಳಿ ಇನ್ನೂ ಹಲವಾರು ಶಾಲೆಗಳಿಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳ ಜೊತೆಗೆ ನಿಮ್ಮೆಲ್ಲರ ನಮ್ಮ ಮಾಣಿಕಳ್ಳಿ ಗ್ರಾಮಸ್ಥರ ಪರವಾಗಿ ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಅವರು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾ ಇದ್ದೀನಿ. ಈ ಸಲ 2006 ಹಿಂದೆ ಒಬ್ಬರು ಮುಖ್ಯ ಶಿಕ್ಷಕರಿದ್ದರು, ಅವರ ಅಸಹಾಯಕತೆಯಿಂದ ಮಕ್ಕಳಿರಲಿಲ್ಲ. ಆದರೆ ಈಗಿರತಕ್ಕ ನಮ್ಮ ಟೀಚರ್ಸ್ ಇದ್ದಾರಲ್ಲ 3 ಜನ, ಜೊತೆಗೆ ಅವರು ನವೀಕರಣಗೊಂಡು ಈ ಶಾಲೆ 38 ಮಕ್ಕಳಿದ್ದಂಥ 52 ಮಕ್ಕಳಿಗೆ ಇವರು 55 ಮಕ್ಕಳಿಗೆ ತಂದಿದ್ದಾರೆ. ಇದನ್ನು ಮತ್ತೆ ಹಳೆಯ ಸ್ಥಿತಿನಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಕಾನ್ವೆಂಟ್ಗೆ ಕಡಿಮೆ ಇರಬಾರ್ದು ಅನ್ನೋದು ಒಂದು ಉದ್ದೇಶ ನಮ್ಮ ಅರವಿಂದ್ ಡ್ರ್ಯಾಗನ್ ಅವರ ಒಂದು ಅಭಿಪ್ರಾಯ. ಅವರು ಹೇಳ್ತಾ ಇರ್ತಾರೆ, ಈ ದಿನ ನಮ್ಮ ಮಾಣಿಕಳ್ಳಿ ಶಾಲೆಯಲ್ಲಿ ಏನೇನು ಕೊರತೆ ಇದೆ ಅದರಲ್ಲೂ ಸಹ ವಿಶೇಷವಾಗಿ ಪಕ್ಕದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಿಗೂ ಒಳಗೊಂಡಂತೆ ಅವರು ನವೀಕರಣಗೊಳ್ಬೇಕು ಅಂದ್ಬಿಟ್ಟು ಅವರು ಒಂದು ದೊಡ್ಡ ಆಸೆ. ಆ ಆಸೆಯನ್ನು ನಮ್ಮ ಗ್ರಾಮಸ್ಥರೆಲ್ಲರೂ ಸಹ ನೆರವೇರಿಸ್ಕೊಡ್ಬೇಕು, ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅನ್ನೋದೇ ಅವರ ಒಂದು ಉದ್ದೇಶ. ಅದೇ ರೀತಿ ನಾವೆಲ್ಲರೂ SDMC ಪರವಾಗಿ ಸಹ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅಂದ್ಬಿಟ್ಟು ಒಂದು ಉದ್ದೇಶ. ಸರ್ ನಿಮ್ಮ ಹೆಸರು? ಸರ್, ನಾನು ರವಿ ಅಂದ್ಬಿಟ್ಟು ಈ ಶಾಲೆ ಹಳೆಯ ವಿದ್ಯಾರ್ಥಿ. ಈ ಶಾಲೆ ನಮ್ಮ ಅರವಿಂದ್ ಡ್ರ್ಯಾಗನ್ ಸರ್ ಅವರು ನಮ್ಮ ಊರಿನ ಮಗ ಅಂತ ಹೇಳ್ಬೋದು. ಯಾಕೆ ಅಂತಂತಂದರೆ
2006ರಲ್ಲಿ ನಮ್ಮ ಊರಿಗೆ ಪಾದಾರ್ಪಣೆ ಮಾಡಿ ಇದುವರೆಗೆ ನಮ್ಮ ಶಾಲೆಗೆ ತುಂಬ ಎಲ್ಲ ಸಹಾಯವನ್ನು ಮಾಡಿದ್ದಾರೆ. ಹಾಗೆಯೇ ಈ ವರ್ಷವೂ ಸಹ 10 ಲಕ್ಷವನ್ನು ಖರ್ಚು ಮಾಡಿ ನಮ್ಮ ಶಾಲೆಗೆ ಸುಣ್ಣ ಬಣ್ಣ ಮತ್ತು ಟೈಲ್ಸು ಮತ್ತು ಎಕ್ಸ್ಟೀರಿಯರು ಕಾಂಪೌಂಡ್ಗೆ ಬಣ್ಣ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ನಾನು ಹಳೆ ವಿದ್ಯಾರ್ಥಿಯಾಗಿ ನಮ್ಮ ಊರಿನ ಪರವಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು.